ಮೇ 1ನೇ ತಾರೀಕು ಬಜ್ಪೆಯ ಕಿನ್ನಿಪದು ಅನ್ನೋಲ್ಲಿ ಸುಹಾಸ್ ಶೆಟ್ಟಿ ಬರ್ಬರ ಹತ್ಯೆ ಆಗಿತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮಂಗಳೂರಿನ ಬಜ್ಪೆ ಮತ್ತು ಸೂರತ್ಕಲ್ನ 14 ಕಡೆ ಎನ್ಐಎ ದಾಳಿ ಮಾಡಿ ಪರಿಶೀಲನೆಯನ್ನ ಮಾಡಿದ. ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ಗೋವುಗಳ ರಕ್ಷಣೆ ವೇಳೆ ಕಾಂಗ್ರೆಸ್ನ ಮಾಜಿ ಎಂಎಲ್ಸಿ ವಿಜಯ್ ಸಿಂಗ್ ವಿರುದ್ಧ ಏಕವಚನದಲ್ಲಿ ನಿಂದನೆ ಸೇರಿ ಹಲವು ಆರೋಪಿಗಳ ಮೇಲೆ ಈಗ ಬಸವ ಕಲ್ಯಾಣ ಬಿಜೆಪಿ ಶಾಸಕ ಶರಣು ಸಲಗರ್ ಸೇರಿ 4 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸಾಲ ವಂಚನೆ ಪ್ರಕರಣ ಸಂಬಂಧ ವಿವಿಧ ಆರೋಪಗಳನ್ನು ಎದುರಿಸ್ತಾ ಇರುವಂತಹ ಉದ್ಯಮಿ ಅನಿಲ್ ಅಂಬಾನಿಗೆ ಇಡಿ ಸಮನ್ಸ್ ಅನ್ನು ಕೊಟ್ಟಿರೋದು ಗೊತ್ತಿತ್ತು. ಈ ಸಂಬಂಧ ಬಿಸ್ವಾಲ್ ಟ್ರೇಡ್ ಲಿಂಕ್ನ ಎಂಡಿ ಪಾರ್ಥ ಸಾರಥಿಯನ್ನು ಪಿಎಂಎಲ್ಎ ಕಾಯ್ದೆಯಡಿ ಇವತ್ತು ಬಂಧಿಸಿದೆ. ಕೆಆರ್ಐಡಿಎಲ್ ದಿನಗೂಲಿ ನೌಕರರ ಮೇಲೆ ಲೋಕಾಯುಕ್ತ ದಾಳಿ ವಿಚಾರವಾಗಿ ಕೊಪ್ಪಳ ಲೋಕಾಯುಕ್ತ ಕಚೇರಿಗೆ ಎಸ್ಪಿ ಸತೀಶ್ ಚಿಟಗುಬಿ ಭೇಟಿ ಕೊಟ್ಟಿದ್ದಾರೆ, ಮಾಹಿತಿ ಪಡ್ಕೊಂಡಿದ್ದಾರೆ. ದಿನಗೂಲಿ ನೌಕರ ಕಳಕಪ್ಪ ನಿಡಗುಂದಿ ಮನೆಯಲ್ಲಿ ಅಪಾರ ಪ್ರಮಾಣದ ಬಂಗಾರ, ಬೆಳ್ಳಿ, 24 ಐಷಾರಾಮಿ ಮನೆಗಳೆಲ್ಲ ದಾಖಲೆಗಳೆಲ್ಲ ಪತ್ತೆಯಾಗಿದೆ. 72 ಕೋಟಿ ಅಕ್ರಮದ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ವೈದ್ಯಕೀಯ ಇಂಜಿನಿಯರಿಂಗ್ ಸೇರಿದಂತೆ ಇತರ ವೃತ್ತಿಪರ ಕೋರ್ಸ್ಗಳ ಸೀಟು ಹಂಚಿಕೆ ಅಂತಿಮ ಫಲಿತಾಂಶವನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪ್ರಕಟ ಮಾಡಿದೆ. ಇದೇ ಮೊದಲ ಬಾರಿಗೆ ಒಂದೊಂದು ಕೋರ್ಸ್ಗೂ ಕೂಡ ಪ್ರತ್ಯೇಕವಾದ ಪ್ರವೇಶ ವೇಳಾಪಟ್ಟಿಯನ್ನು ಪ್ರಕಟಿಸಿದೆ. ಆ ಪ್ರಕಾರ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಕಾಲೇಜುಗಳಿಗೆ ಪ್ರವೇಶ ಪಡೆಯಬೇಕು ಅಂತ ಪ್ರಾಧಿಕಾರ ಸೂಚಿಸಿದೆ. ಟ್ರಾಫಿಕ್ ಜಾಮ್ನಿಂದ ತಪ್ಪಿಸಿಕೊಳ್ಳೋಕೆ ಮೊದಲ ಬಾರಿಗೆ ಮೆಟ್ರೋದಲ್ಲಿ ಯಕೃತ ಸಾಗಾಟ ಮಾಡಲಾಗಿದೆ. ನಿನ್ನೆ ರಾತ್ರಿ ತುರ್ತು ಕಸಿಗಾಗಿ ವೈಟ್ಫೀಲ್ಡ್ ನಿಲ್ದಾಣದಿಂದ RR ನಗರಕ್ಕೆ ಯಕೃತವನ್ನು ಕೊಂಡೊಯ್ದು ಅಲ್ಲಿಂದ ಆಂಬ್ಯುಲೆನ್ಸ್ ಮೂಲಕ ಸ್ಪರ್ಶ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಬೆಳಗಾವಿ ಪಾಲಿಕೆ ಆಡಳಿತದಲ್ಲಿ ಕನ್ನಡ ಕಡ್ಡಾಯ ವಿಚಾರವಾಗಿ ಎಂಇಎಸ್ ಪಾಲಿಕೆ ಸದಸ್ಯ ರವಿ ಸಾಳುಂಕೆ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಭೇಟಿ ಮಾಡಿ ದೂರು ಸಲ್ಲಿಸಿದರಂತೆ. ಮಾಡಿಕೊಳ್ಳಿದ್ರು, ಏನು ಮಾಡಬೇಕಾಗಿದೆ? ಬೆಳಗಾವಿಯಲ್ಲಿ ಒತ್ತಾಯಪೂರ್ವಕವಾಗಿ ಕನ್ನಡ ಹೇರಲಾಗ್ತಾ ಇದೆ, ಇದನ್ನು ನೀವು ಪ್ರಶ್ನಿಸಬೇಕು ಅಂತ ಕೇಳಿದರೆ ಅವನು ಪ್ರಶ್ನೆ ಮಾಡೋದು ಹೋಗ್ರಿ, ನಮ್ಮ ರಾಜ್ಯ ನಮ್ಮ ಕನ್ನಡ ಭಾಷೆ ಅಷ್ಟೇ. ಕಲಬುರಗಿಯಲ್ಲಿನ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ವಿವಿಯ ಆಂಧ್ರ ಮೂಲದ ಕ್ಯಾಂಟೀನ್ ಓನರ್ನಿಂದ ಲೈಂಗಿಕ ದೌರ್ಜನ್ಯದ ಕೃತ್ಯ ನಡೆಸಿರುವ ಗಂಭೀರ ಆರೋಪ ಕೇಳಿಬಂದಿದೆ. ವಿವಿಯ ಕುಲಪತಿ ಭುಟ್ಟೋ ಸತ್ಯನಾರಾಯಣ ಅವರು ಕ್ಯಾಂಟೀನ್ ಒಪ್ಪಂದ ರದ್ದು ಮಾಡಿ ತನಿಖೆಗೆ ಪೊಲೀಸರಿಗೆ ಆದೇಶಿಸಿದ್ದಾರೆ. ಸೆಪ್ಟೆಂಬರ್ 9ನೇ ತಾರೀಕಿಗೆ ಯುಎಯಲ್ಲಿ ಆರಂಭವಾಗಲಿರುವಂತಹ ಏಷ್ಯಾ ಕಪ್ 2025 ಟೂರ್ನಿಯಿಂದ ಜಸ್ಪ್ರೀತ್ ಬುಮ್ರಾ ಹೊರಗುಳಿದಿದ್ದಾರೆ. ಈ ಬಗ್ಗೆ ಬಿಸಿಸಿಐ ಅಧಿಕೃತವಾಗಿ ತಿಳಿಸಿದೆ. T20 ಏಷ್ಯಾ ಕಪ್ ಮಾತ್ರವಲ್ಲದೆ ಅಕ್ಟೋಬರ್ 2ರಂದು ವೆಸ್ಟ್ ಇಂಡೀಸ್ ವಿರುದ್ಧ ನಡೆಯಲಿರುವ 3 ಟೆಸ್ಟ್ ಸರಣಿಯಿಂದಲೂ ಕೂಡ ಬುಮ್ರಾ ಹೊರಗುಳಿದಿದ್ದಾರೆ.